शुक्लांबरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। गुरुर्ब्रह्मा गुरुर्विष्णु गुरुदेवो महेश्वरः गुरुसाक्षात् परं ब्रह्म तस्मै श्रीगुरुवे नमः। कृष्णं नारायणं वन्दे कृष्णं वन्दे व्रजप्रियं कृष्णं द्वैपायनं वन्दे कृष्णं वन्दे पृथासुतं। ಭಕ್ತ ವಿಜಯ ಸರಣಿಲಿ ನಾವು ರಾಮದಾಸರ ಚರಿತ್ರೆಯನ್ನು ಹೋದ ವಾರದಲ್ಲಿ ಕೇಳಿಸ್ಕೊಂಡ್ವಿ. ರಾಮದಾಸರು ಮತ್ತು ಇವರು ಇವಾಗ ನಾನು ಹೇಳ್ತಾ ಇರೋದು ತ್ಯಾಗರಾಜ ಸ್ವಾಮಿ. ತ್ಯಾಗರಾಜ ಸ್ವಾಮಿ ನಮಗೆಲ್ಲರಿಗೂ ಗೊತ್ತಿರೋ ಹೆಸರೇ. ಯಾಕೆ ಅಂದರೆ ಎಂದರೋ ಮಹಾನುಭಾವುಡು, ಈ ಹಾಡಂತೂ ನಾವು ಎಲ್ಲರೂ ಕೇಳಿದ್ದೀವಿ, ಯಾರೂ ಮರ್ತೇ ಇರಲ್ಲ. ಸಾಮಜವರ ಗಮನ, ಆ ಹಾಡನ್ನು ಕೇಳಿದ್ದೀವಿ. ಅಂಥ ಒಳ್ಳೆ ಕೀರ್ತನೆಗಳನ್ನೆಲ್ಲ ಕೃತಿಗಳನ್ನೆಲ್ಲ ನಮಗೆ ಕೊಟ್ಟಿರೋವಂಥವ್ರು ತ್ಯಾಗರಾಜ ಸ್ವಾಮಿಗಳು. ಈ ತ್ಯಾಗರಾಜ ಸ್ವಾಮಿಯರ ಚರಿತ್ರೆಯನ್ನು ನಾವು ತಿಳ್ಕೋಬೇಕಿರುವಂಥದ್ದು ಏನಕ್ಕೆ ಅಂದರೆ, ಅವರು ನಮ್ಮಲ್ಲಿ ಭಕ್ತಿಯ ಭಾವವನ್ನು ಮೂಡಿಸಿದ್ದಾರೆ. ಆದರೆ ಅವರು ಯಜ್ಞ, ನಾವಿವಾಗ ಹಿಂಗೆ ಮಾಡ್ತಾ ಇರೋದಿಲ್ಲಿ ಶ್ರವಣ ಯಜ್ಞ, ಕೇಳಿಸ್ಕೊಳ್ಳೋ ಯಜ್ಞವನ್ನು ಮಾಡ್ತಾ ಇದ್ವಿ. ಅವರು ಮಾಡಿರೋ ಯಜ್ಞ ಯಾವುದು ಅಂದರೆ ನಾದಯಜ್ಞ. ನಾದಯಜ್ಞ ಅಂದರೆ ಅವರು ಬರೀ ಸಂಗೀತದ ಪದಗಳಲ್ಲೇ ಅವರ ಯಜ್ಞವನ್ನು ಅದರಲ್ಲೇ ತೊಡಗಿಸ್ಕೊಂಡು ಅದರಲ್ಲಿ ಅವರು ಸಾಧನೆ ಮಾಡಿರೋವಂಥವ್ರು. ಅಂಥವರ ಚರಿತ್ರೆಯನ್ನು ನಾವು ಇವತ್ತು ತಿಳ್ಕೋಬೇಕು. ಯಾಕೆಂದರೆ ತ್ಯಾಗರಾಜರು ನಮಗೆ ಕೊಟ್ಟಿರೋ ಅತಿ ಅಮೂಲ್ಯವಾದ ರತ್ನಗಳು ಅಂದರೆ ಕೀರ್ತನೆಗಳು. ಆ ಕೀರ್ತನೆಗಳು ಈಗಲೂ ಅವರು ಸತ್ತು 2,000 ವರ್ಷ ಆಗಿದ್ರೂ ಈಗಲೂ ಆ ಕೀರ್ತನೆಗಳು ಎಲ್ಲ ಎಡೆ ಹಾಡ್ತಾ ಇದ್ದೀವಿ, ಕೇಳಿಸ್ಕೊತಾ ಇದ್ದೀವಿ. ಅದರಲ್ಲಿ ಪಂಚರತ್ನ ಕೃತಿಗಳು ಅಂತ ಹೇಳ್ತಾರೆ. ಅಂದರೆ 5 ಮುತ್ತುಗಳು ಅಂತಿದೆಯಂತೆ. ಆ 5 ಮುತ್ತುಗಳಲ್ಲೇ ನಾನು ಹೇಳಿದ್ದು ಎಂದರೋ ಮಹಾನುಭಾವುಡು, ಅದೆಲ್ಲ ಬಂದಿರೋದು ಅದರಲ್ಲೇ. ಆ 5 ಮುತ್ತುಗಳಂತೂ ಪ್ರತಿ ಅವರ ತ್ಯಾಗರಾಜ ಆರಾಧನೆ ಅಂತ ಏನು ಮಾಡ್ತಾರೆ ಆ ದಿವಸ, ಆ ಸೆಲಿಬ್ರೇಷನಲ್ಲಿ ಅದು ಹಾಡೇ ಹಾಡ್ತಾರೆ. ಮತ್ತು ಎಲ್ಲ ಕಡೆ ತ್ಯಾಗರಾಜನ ಕೀರ್ತನೆ ಹಾಡುವಾಗ ಇದಂತೂ ಹಾಡೇ ಹಾಡಿರ್ತಾರೆ ಅಂತ ಹೇಳ್ತಾರೆ. ಈ ತ್ಯಾಗರಾಜರು ಯಾರು ಮತ್ತು ಇವರ ಕೀರ್ತಿ ಯಾಕೆ ನಾವು ತಿಳ್ಕೋಬೇಕು, ಇವರ ಭಕ್ತಿ ಎಷ್ಟಿತ್ತು ಅನ್ನೋದನ್ನು ನಾವು ತಿಳ್ಕೊತಾ ಇರೋದು. ಯಾಕೆ ಅಂದರೆ ನೋಡಿ, ನಮ್ಮಲ್ಲೂ ಭಕ್ತಿ ಮೂಡಬೇಕು. ನಮ್ಮಲ್ಲಿ ಭಕ್ತಿ ಇದೆ, ಆದರೆ ಆ ಭಕ್ತಿ ನಮಗೆ ಗೊತ್ತಿಲ್ಲ ಎಷ್ಟು ಮಟ್ಟಿಗಿದೆ ಅಂತ. ಇವರನ್ನೆಲ್ಲ ಈ ಚರಿತ್ರೆ, ಭಕ್ತರ ಚರಿತ್ರೆಯನ್ನು ಕೇಳಿಸ್ಕೊಂಡಾಗ ನಮಗೆ ಗೊತ್ತಾಗತ್ತೆ ಭಕ್ತಿಯೇ ಅಂದರೆ ಹೇಗೆ, ಭಕ್ತಿ ಅಂದರೆ ನಾವು ಎಷ್ಟು ಅದರಲ್ಲಿ ತಲ್ಲೀನರಾಗಿರಬೇಕು ಅನ್ನೋದನ್ನು ಈ ಭಕ್ತರ ಚರಿತ್ರೆ ಕೇಳಿಸ್ಕೊಂಡಾಗ ನಮಗೆ ಗೊತ್ತಾಗತ್ತೆ ಅಂತ ಹೇಳಿರೋದು. ಹೋದ ವಾರ ನಾವು ರಾಮದಾಸರ ಕತೆ ಕೇಳಿದಾಗ ರಾಮದಾಸರು ರಾಮನಲ್ಲಿ ಎಷ್ಟು ತಲ್ಲೀನರಾಗಿದ್ದರು ಅಂದರೆ ಅವ್ರಿಗೋಸ್ಕರ ಅವರು ಕಾರಾಗೃಹಕ್ಕೆ ಹೋದರು. ಅವ್ರು ಕಾರಾಗೃಹಕ್ಕೆ ಹೋದ್ರೂ ಅಲ್ಲಿ ಅವ್ರನ್ನ ಬಿಡಿಸ್ಕೊಳ್ಳೋಕ್ಕೆ ಸಾಕ್ಷಾತ್ ರಾಮನೇ ಬಂದು ವರಹಗಳನ್ನು ಕೊಟ್ಟು ಅವ್ರನ್ನ ಬಿಡಿಸ್ಕೊಂಡು ಹೋದರು. ಇಲ್ಲಿ ರಾಮನ ಜಪದ ಮಹಿಮೆ, ರಾಮನನ್ನು ನಂಬಿದ್ರೆ ಅವನು ನಮ್ಗೆ ಹೆಂಗೆ ಕಾಯ್ತಾನೆ ಅನ್ನೋ ಕಥೆಯನ್ನು ನಾವು ತ್ಯಾಗರಾಜರ ಚರಿತ್ರೆಯಲ್ಲಿ ಕೇಳಿಸ್ಕೊಳ್ಳೋಣ. ತ್ಯಾಗರಾಜರು ಹುಟ್ಟಿರೋದು ಕೆಲವು ಕಡೆ ಏನು ಹೇಳ್ತಾರೆ ಅವ್ರು ಹುಟ್ಟಿರೋದು ತಮಿಳ್ನಾಡು, ಕೆಲವು ಕಡೆ ಹೇಳ್ತಾರೆ ಅವ್ರು ಹುಟ್ಟಿರೋದು ಆಂಧ್ರ ಪ್ರದೇಶಲ್ಲಿ. ಅವರ ಹೆಸರು ಸರ್ನೇಮ್ ಬಂದು ಆಂಧ್ರ ಹೆಸರು ಕಕರ್ಲಾ ಅಂತ ಏನೋ ಬರುತ್ತೆ. ಆ ಸರ್ನೇಮ್ ನೋಡಿಕೊಂಡು ಅವ್ರು ಹೇಳ್ತಾರೆ ಇಲ್ಲ ಇವ್ರು ಹುಟ್ಟಿರೋದು ಆಂಧ್ರದಲ್ಲಿ ಅಂತ. ಆದರೆ ಇಲ್ಲಿ ಹೇಳೋದು ನಮ್ಮ ಕೆಲವೊಂದು ಪುಸ್ತಕಗಳಲ್ಲಿ ಹೇಳಿರೋದು ತಿರುವಾಯೂರ್ ಅಂತ, ತಿರುವರಾರ್ ಅಂತ ಫಸ್ಟು. ಅದಾದಮೇಲೆ ಅವ್ರು ಹುಟ್ಟಿರೋದು ಬಂದಿರೋದು ತಿರುವಾಯೂರ್ ಅಂತ. ತಿರುವರಾರಲ್ಲಿ ಅವರು ಹುಟ್ಟಿದ್ದು ಅಂತ. ಅವರ ತಂದೆಯ ಹೆಸರು ರಾಮದಾಸರು ಅಂತ ಹೇಳಿ. ಅವ್ರ ತಾಯಿ ಸೀತಮ್ಮ ಅಂತ ಕೆಲವು ಕಡೆ ಹೇಳ್ತಾರೆ, ಶಾಂತಮ್ಮ ಅಂತ ಕೆಲವು ಬುಕ್ಕಲ್ಲಿ ಹೇಳಿದ್ದಾರೆ. ಅವ್ರ ತಂದೆಗೆ 3 ಜನ ಗಂಡ್ಮಕ್ಳಂತೆ. ಮೊದಲನೆಯವನು ಜಪ್ಪೇಸೆಯಂ ಅಂತ, ಎರಡನೆಯವರು ಪಂಚತಾಪಂ ಅಂತ. ಈ ಮೊದಲನೆಯವರಿಗೆ ಏನಂದರೆ ಲೋಕಾರೂಢಿ ಜಾಸ್ತಿ, ಅವರು ದೇವರಲ್ಲಿ ಅಷ್ಟು ಭಕ್ತರಾಗಿರ್ಲಿಲ್ವಂತೆ. ಇವರು ತ್ಯಾಗರಾಜರ ತಂದೆ ಬಂದು ದೇವರ ಪರಮ ಭಕ್ತರು. ಅವರು ರಾಮನನ್ನು ತುಂಬ ನಂಬಿದ್ದವರು. ರಾಮಾಯಣವನ್ನು ಹೇಳ್ತಾ ಇದ್ರಂತೆ, ರಾಮನನ್ನು ಜಪಿಸ್ತಾ ಇದ್ರಂತೆ, ಪೂಜಿಸ್ತಾ ಇದ್ರಂತೆ. ನಾನು ಮಾಡ್ತಾ ಇರುವಂಥ ರಾಮನ ಜಪವನ್ನು ನನ್ನ ಮಕ್ಕಳು ಮಾಡಬೇಕು,
ರಾಮನ ಸೇವೆಯನ್ನು ನನ್ನ ಮಕ್ಕಳು ಮಾಡಬೇಕು ಅಂತ ತುಂಬ ಆಸೆ ಪಡ್ತಾ ಇದ್ರಂತೆ. ದೊಡ್ಡವನಿಗೆ ರಾಮನಲ್ಲಿ ಅಷ್ಟು ಭಕ್ತಿ ಇರಲಿಲ್ಲ, ಅವನಿಗೆ ಲೋಕಾರೂಢಿ ಜಾಸ್ತಿ ಇತ್ತು. ಸರಿ, ಇವನು ನನ್ನ ಇದಕ್ಕೆ ಬರಲ್ಲ ಅಂಥೇಳಿ ಅವನಿಗೇನೆಂದರೆ ಕೆಲವು ಕದೆ ಏನು ಹೇಳಿದ್ದಾರೆ, ಅವರು ತುಂಬ ದಿವಸ ಬಾಳಲಿಲ್ಲ, ಬೇಗ ಹೊಟ್ಟೋದ್ರು ಅಂತ. ಆದರೆ ಎರಡನೇವರು ಕೂಡ ತಂದೆಯ ಮಾರ್ಗವನ್ನು ಹಿಡಿಲಿಲ್ವಂತೆ. ಮತ್ತು ಈಗಿದ್ದಾಗ ಅವರು ಒಂದು ದಿವಸ ಯೋಚನೆ ಮಾಡ್ತಾ ಇದ್ದಾಗ ಅವರು ತಿರುವರೂರಲ್ಲಿದ್ದರು. ಆವಾಗ ಅಲ್ಲಿನ ಮೇನ್ ದೇವಸ್ಥಾನ, ಇವಾಗ ನಾವು ರಾಜಾಜಿನಗರಲ್ಲಿ ಇಲ್ಲಿ ರಾಮ ಮಂದಿರ ಮೇನು ಅಂತ, ರಾಮನ ಮಂದಿರ ಮೇನು ಅಂತ ನಾವು ಹೇಳ್ತೀವಿ. ಹೀಗೆ ಆ ಊರಲ್ಲಿ ತ್ಯಾಗರಾಜ ಮಂದಿರ ಮೇನ್ ಇತ್ತಂತೆ. ತ್ಯಾಗರಾಜ ಅಂದರೆ ಅದು ಶಿವನ ಮಂದಿರ. ಆ ಶಿವನ ಮಂದಿರಕ್ಕೆ ಹೋಗಿ ಇವ್ರು ಯಾವಾಗಲೂ ನಮಸ್ಕಾರ ಮಾಡಿಕೊಂಡು ಬೇಡ್ಕೊಂಡು, ನನಗೊಳ್ಳೆ ಮಗವನ್ನು ಕೊಡು, ನಿನ್ನ ಜಪವನ್ನು ಮಾಡೋ ಅಂಥ ನಿನ್ನ ನಾಮಸ್ಮರಣೆ, ನಾನು ಹೇಗೆ ರಾಮನ ನಾಮಸ್ಮರಣೆಯನ್ನು ಮಾಡ್ತೀನಿ ಆ ರೀತಿ ಮಾಡುವಂಥ ಒಬ್ಬ ಮಗನನ್ನು ಕೊಡು ಅಂತ ಬೇಡ್ಕೋತಾ ಇದ್ರಂತೆ. ಹೀಗೆ ಒಂದು ದಿವಸ ರಾತ್ರಿ ಮಲಗಿದಾಗ ಅವ್ರ ಕನಸಲ್ಲಿ ಆ ತ್ಯಾಗರಾಜರು ಬಂದು, ನೀನೇನು ಯೋಚನೆ ಮಾಡಬೇಡ, ವಾಲ್ಮೀಕಿಯ ಅಂಶವಾದಂಥ ಒಬ್ಬ ಮಗ ನಿನಗೆ ಹುಟ್ಟುತ್ತಾನೆ. ವಾಲ್ಮೀಕಿ ಗೊತ್ತಿದೆ ನಿಮ್ಗೆ ಯಾರು ಅಂತ. ವಾಲ್ಮೀಕಿ ರಚಿಸಿರೋದೇ, ಅವ್ರು ಬರೆದಿರೋದೇ ರಾಮಾಯಣ. ಅವರ ಅಂಶವೇ ನಿನಗೆ ಹುಟ್ಟುತ್ತಾನೆ. ಅವನು ರಾಮನಲ್ಲಿ ಭಕ್ತಿ ಏನು ನೀನು ಕೇಳ್ತಾ ಇದೆಯಾ ಆ ಭಕ್ತಿಯನ್ನು ಅವನು ತೋರಿಸ್ತಾನೆ ಅಂತ ಹೇಳ್ತಾರಂತೆ. ಬೆಳಗ್ಗೆನೇ ಎದ್ದು ಅವರಿಗೆ ಹೆಂಡತಿಗೆ ಈ ಥರ ಸಂಗತಿ ಆಯಿತು, ನನಗೆ ಕನಸಲ್ಲಿ ಈ ರೀತಿ ದೇವರು ಬಂದು ಹೇಳಿದ್ದಾರೆ ಅಂತ ಹೇಳಿ, ಹಾಗೆ ಅವರಿಗೆ ಇವರು ತ್ಯಾಗರಾಜರು ಹುಟ್ಟುತ್ತಾರೆ. ಆ ಮಗು ಹುಟ್ಟಿದಾಗ ಗಂಡು ಮಗು ಅಂತ ಗೊತ್ತಾಯಿತು. ಯಾರು ಬಂದು ನಂಗೆ ಕನಸಲ್ಲಿ ಹೇಳಿರೋದು ತ್ಯಾಗರಾಜರು, ಅವ್ರ ಹೆಸರನ್ನೇ ಈ ಮಗುವಿಗೆ ಇಡೋಣ ಅಂಥೇಳಿ ಆ ಮಗುವಿಗೆ ತ್ಯಾಗರಾಜ ಅಂತ ಹೆಸರು ಮಾಡಿದ್ರು, ನಾಮಕರಣ ಮಾಡಿದ್ರು. ಆ ನಾಮಕರಣ ಮಾಡಾದ್ಮೇಲೆ ಈ ಮಗು ಹುಟ್ಟಿನಿಂದಲೂ ದೇವರಲ್ಲಿ ಅತಿಯಾದ ಪ್ರೀತಿ ಭಕ್ತಿ. ತಂದೆ ಯಾವಾಗ ದೇವರಿಗೆ ನಮಸ್ಕಾರ ಮಾಡೋದು, ದೇವರಿಗೆ ಅವ್ರು ಏನು ಪೂಜೆ ಸಲ್ಲಿಸ್ತಾ ಇದ್ರು ಅದನ್ನೆಲ್ಲ ನೋಡೋದು, ಅದನ್ನೆಲ್ಲ ಕಲಿಯೋದು, ಅದನ್ನೆಲ್ಲ ಮಾಡೋದು. ತಾಯಿ ದೇವರ ನಾಮಗಳನ್ನು ಹೇಳೋದು. ಅದಲ್ಲದೆ ತಂದೆ ರಾಮಾಯಣದ ಕಥೆಯನ್ನು ಎಲ್ಲ ಕಡೆ ಹೇಳ್ತಾ ಇದ್ರಂತೆ. ಆ ಕಥೆಯನ್ನು ಕೂಡ ಈ ಮಗು ಚಿಕ್ಕಂದಿನಿಂದಲೇ ಕಲಿತಿತ್ತು. ತ್ಯಾಗರಾಜ ರಾಮಾಯಣದ ಕಥೆಯನ್ನು ಕಲಿತರಂತೆ. 8ನೇ ವರ್ಷ ಆದಾಗ ಅವರಿಗೆ 7ನೇ ವರ್ಷ ಆದಾಗ ಉಪನಯನ ಎಲ್ಲ ಮಾಡಿ ಅವ್ರು ಹುಟ್ಟಿರೋದು 1767 4th ಮೇ ಅಂತ ಹೇಳ್ತಾರೆ. 4th ಮೇ ಅವ್ರು ಹುಟ್ಟಿದ್ದಂತೆ. ಅವರು ಹುಟ್ಟಿದ ಮೇಲೆ ಅವ್ರಿಗೆ ಏನಿದೆ ಅದೆಲ್ಲ ಚಿಕ್ಕ ಮಕ್ಕಳನ್ನ ಏನು ಸಂಸ್ಕಾರಗಳಿದೆ ಆ ಸಂಸ್ಕಾರವನ್ನೆಲ್ಲ ಮಾಡ್ತಾರೆ. ಹೀಗೆ ಆದಾಗ ಆ ತಂದೆಗೆ ಇವನು ಇಷ್ಟು ಭಕ್ತಿ ತೋರಿಸ್ತಾ ಇದ್ದಾನಲ್ಲ ಅಂಥೇಳಿ ಅವನಿಗೆ ರಾಮಾಯಣದ ಕತೆ ಪೂರ್ತಿ ಹೇಳಿ, ಭಾಗವತದ ಕಥೆಯನ್ನು ಕೂಡ ಹೇಳಿ ಅವರಿಗೆ ಭಕ್ತಿಯ ಮಾರ್ಗದಲ್ಲಿ ಇನ್ನಷ್ಟು ತಲ್ಲೀನರಾಗುವಂತೆ ಮಾಡಿದ್ರಂತೆ. ಈ ಮಗುವಿಗೆ ಒಂದು ಏನು ತುಂಬ ಇಂಟ್ರೆಸ್ಟಿಂಗ್ ಆಗಿದ್ದಿದ್ದೇನೆಂದರೆ, ಆ ಮಗು ಹಾಡನ್ನು ತುಂಬ ಚೆನ್ನಾಗಿ ಹಾಡ್ತಾ ಇತ್ತಂತೆ. ಆ ಹಾಡನ್ನು ಹಾಡ್ತಾ ಇದ್ದವನು ಏನು ಮಾಡೋದಂದರೆ, 13ನೇ ವರ್ಷಕ್ಕೆ ಬಂದಾಗ ಅವನು ಒಂದು ಸ್ವಂತ ಹಾಡನ್ನು ರಚಿಸಿ ಆ ಗೋಡೆಯ ಮೇಲೆ ಬರೆದಿದ್ದಂತೆ. ಅವನ ಮನೆಯ ಗೋಡೆಯ ಮೇಲೆ ಹಾಡನ್ನು ಬರೆದಿದ್ದ. ಇದು ಒಮ್ಮೆ ತಂದೆ ಬಂದು ನೋಡ್ತಾರೆ, ಏನಿದು ಹಾಡು, ನಮೋ ನಮೋ ರಾಘವಯ್ಯ ಅನ್ನೋ ಮೊದಲನೇ ಹಾಡು. ಈ ಹಾಡನ್ನು ರಚನೆ ಮಾಡಿರುವಂಥದ್ದು ತ್ಯಾಗರಾಜರು 13ನೇ ವರ್ಷಕ್ಕೆ. ಅಲ್ಲೆಲ್ಲ ಬರೆದಿರೋದನ್ನು ನೋಡಿ ಆ ಮಗನನ್ನು ಕರೆದು, ಏನಪ್ಪ ಇದು ಅಂತ ಕೇಳಿದ್ರು. ಏನಿದು ಅಂದರೆ, ಹಾಡು ನಾನು ಬರೆದಿರೋದು ಅಂತ ಹೇಳ್ದು. ಇಷ್ಟು ಚೆನ್ನಾಗಿ ಬರೆದಿದೆಯಲ್ಲ, ಇದರ ಅರ್ಥ ನಿನಗೆ ಗೊತ್ತಾ? ನನಗೆ ಮನಸ್ಸಿಗೆ ಏನು ಅರ್ಥ ಆಯಿತು ಅದನ್ನು ನಾನು ಅಲ್ಲಿ ಬರೆದಿದ್ದೀನಿ ಅಂತ ಆ ಮಗು ಹೇಳಿದಂತೆ. ಆ ಮಗುವಿನ ಅಷ್ಟು ಅವನ ಏನು ಆ ಟ್ಯಾಲೆಂಟ್ ಇದೆ ಅದನ್ನು ನೋಡಿ ತಂದೆ ತುಂಬ ಸಂತೋಷಪಟ್ಟು, ಈ ಮಗುವಿಗೆ ಸಂಗೀತದಲ್ಲಿ ತುಂಬ ಆಸಕ್ತಿ ಇದೆ ಅಂತ ಹೇಳಿ ಅಲ್ಲಿ ಆ ಊರಲ್ಲಿ ಸೊಂಟೆ ವೆಂಕಟರಾಮಯ್ಯ ಅಂತ ಒಬ್ಬರು ಸಂಗೀತಗಾರರು, ಆ ಸೊಂಟೆ ವೆಂಕಟರಾಮಯ್ಯ ಅವರ ಮನೆಗೆ ಕರ್ಕೊಂಡು ಹೋದ್ರಂತೆ. ಅಲ್ಲಿ ಕರ್ಕೊಂಡು ಹೋಗಿ ಅವತ್ತು ಏನೋ ಕಚೇರಿ ನಡೀತಾ ಇತ್ತಂತೆ ಅವ್ರ ಮನೇಲಿ. ಆ ಕಚೇರಿ ಎಲ್ಲ ಮುಗೀತು. ಮುಗಿದ ಮೇಲೆ ನನ್ನ ಮಗ ಒಂದು ಸಣ್ಣ ಹಾಡನ್ನು ಹಾಡಿದ್ದಾನೆ, ಬರೆದಿದ್ದಾನೆ, ಕೇಳಿಸ್ಕೋಬೇಕು ನೀವು ಅಂತ ಹೇಳ್ತಾರಂತೆ. ಅವರು ಇಷ್ಟು ಚಿಕ್ಕ ಮಗು ಏನು ಬರೆಯತ್ತೆ, ಎಲ್ಲರಿಗೂ ಸಂಗೀತ ಅಂದರೆ ಏನೋ ಒಂದು ಆಟ ಆಗೋಗಿದೆ, ಈಗ ಆಟ ಥರದ್ದೇ ಯೋಚನೆ ಮಾಡ್ತಾರೆ, ಏನು ಬರೀತಾನೆ ಇವನು ಅಂತ ಹೇಳಿ, ಸರಿ ಹೇಳಪ್ಪ ಅದೇನು ಹೇಳ್ತೀಯ ಹೇಳು ಅಂತ ಹೇಳಿದ್ರಂತೆ. ಆವಾಗ ಆ ಮಗು ಆ ರಚನೆಯನ್ನು ಅವ್ರು ಏನು ಮಾಡಿದ್ರು, ಆ ಹಾಡನ್ನು ಹಾಡಿದ್ರಂತೆ ತ್ಯಾಗರಾಜರು. ಆ ಹಾಡು ಕೇಳಿ ಆ ವೆಂಕಟರಾಮಯ್ಯ ಅವ್ರ ಕಣ್ಣಲ್ಲಿ ನೀರು ಬಂದುಬಿಡ್ತಂತೆ. ಬಂದು, ಈ ವಯಸ್ಸಿಗೆ ಇಷ್ಟು ಸುಂದರವಾಗಿ ಹಾಡನ್ನು ಬರೆದಿದೆಯಾ, ಇಷ್ಟು ಅರ್ಥಪೂರ್ಣ, ಇಷ್ಟು ಶ್ರುತಿಬದ್ಧವಾಗಿ
ಲಯಬದ್ಧವಾಗಿ ನೀನು ಹಾಡಿದೀಯಾ ಅಂತ ಹೇಳಿ ಅವನನ್ನು ಶಿಷ್ಯನಾಗಿ ಸ್ವೀಕರಿಸಿ ಅವನಿಗೆ ಇಡೀ ಸಂಗೀತದ ಏನು ನಾಲೆಜ್ ಇದೆ ಅದನ್ನು ಅವರಿಗೆ ಧಾರ ಹೇಳಿದ್ರಂತೆ. ಕೆಲವು ಕಡೆ ಹೀಗೆ ಹೇಳಿದ್ದಾರೆ, ಇನ್ನು ಕೆಲವು ಕಡೆ ಏನು ಹೇಳಿದ್ದಾರೆ, ಇನ್ನೂ ಒಂದು ಬುಕ್ಕಲ್ಲಿ ಇವರು ಸಂಗೀತ ಕಲಿಯೋದಕ್ಕೆ ಹೋಗ್ತಾ ಇರಲಿಲ್ಲ, ಆದರೆ ಅವ್ರ ಮನೆ ಮುಂದೆ ದಿವಸ ನಡ್ಕೊಂಡು ಹೋಗ್ತಾ ಇದ್ರಂತೆ ತ್ಯಾಗರಾಜರು. ಹೊರಗಡೆ ನಿಂತ್ಕೊಂಡು ಅವ್ರ ಪಾಠ, ಮನೆಯಲ್ಲಿ ಏನು ಪಾಠ ಮಾಡ್ತಾಯಿದ್ರು ವೆಂಕಟರಾಮಯ್ಯ, ಆ ಪಾಠವನ್ನು ಹೊರಗಡೆ ನಿಂತ್ಕೊಂಡು ಕೇಳಿಸ್ಕೊತಾ ಇದ್ರಂತೆ. ಒಮ್ಮೆ ಒಂದು ಪ್ರಶ್ನೆಯನ್ನು ಅವ್ರ ಶಿಷ್ಯರಿಗೆ ಕೇಳಿದ್ರಂತೆ. ಆ ಪ್ರಶ್ನೆ ಸ್ವಲ್ಪ ಕಷ್ಟವಾಗಿತ್ತು. ಈ ವೆಂಕಟರಾಮಯ್ಯ ಕೇಳಿರೋದು ಅವರ ಶಿಷ್ಯರಿಗೆ, ಮನೆ ಒಳಗಡೆ ಇರುವಂಥ ಶಿಷ್ಯರಿಗೆ. ತ್ಯಾಗರಾಜರು ಹೊರಗಡೆ ಇದ್ರಂತೆ. ಅವ್ರು ಹೊರಗಡೆ ಈ ಪ್ರಶ್ನೆಯನ್ನು ಕೇಳಿ ಒಳಗೆ ಬಂದು ಅವರು ಉತ್ತರ ಕೊಟ್ರಂತೆ. ಅವ್ರು ಒಳಗೆ ಬಂದು ಉತ್ತರ ಕೊಟ್ಟಿದ್ದಕ್ಕೆ ನೋಡಿ ಆ ವೆಂಕಟರಾಮಯ್ಯ ಅವರಿಗೆ ಸಂತೋಷವಾಗಿ, ನೀನು ನನ್ನ ಶಿಷ್ಯನಾಗಿ ನಾನು ಸ್ವೀಕರಿಸ್ತೀನಿ ಅಂತ ಅವಾಗಿಂದ ಅವರಿಗೆ ಶಿಷ್ಯತ್ವ ಕೊಟ್ಟು ಅವ್ರಿಗೆ ಪಾಠ ಕಳಿಸಿದ್ರು ಅಂತ ಇನ್ನೊಂದು ಕಡೆ ಹೀಗೆ ಬರೆದಿದ್ದಾರೆ. ಆದ್ರೂ ಅವ್ರಿಗೆ ವೆಂಕಟರಾಮಯ್ಯಿಂದ ಪಾಠ ಸಿಕ್ತು. ಹೀಗೆ ಒಂದು ದಿವಸ ದೇವಸ್ಥಾನದಲ್ಲಿದ್ದರಂತೆ. ದೇವಸ್ಥಾನದಲ್ಲಿ, ದೇವರೇ ನನಗೆ ನಿನ್ನ ನಾಮಸ್ಮರಣೆ ಹಾಡುವಂಥ ಮಹಿಮೆ ಮತ್ತು ನಿನ್ನ ನಾಮಸ್ಮರಣೆ, ನಿನ್ನ ಸಂಗೀತದ ಏನಿದು ಇದೆ ಸಂಗೀತದ ಅಭ್ಯಾಸ ಇನ್ನೂ ಅಷ್ಟು ಮಾಡೋ ಹಾಗೆ ನನಗೆ ಕರುಣಿಸು, ನನಗೊಂದು ಗುರುಗಳನ್ನು ಕೊಡು, ಯಾರು ನಿನ್ನ ಮಾರ್ಗಕ್ಕೆ ಕರ್ಕೊಂಡು ಹೋಗ್ತಾರೆ ಅಂಥ ಗುರುಗಳನ್ನು ಕೊಡು ಅಂತ ಬೇಡ್ಕೋತಾ ಇದ್ರಂತೆ. ಆಗ ಅಲ್ಲಿ ಒಬ್ಬರು ಪಂಡಿತರಿದ್ರಂತೆ. ಆ ಪಂಡಿತರು ಈ ಮಗು ಬೇಡ್ಕೋತಾ ಇರೋದನ್ನು ನೋಡಿ ಅವನನ್ನು ಕರೆದುಬಿಟ್ಟು, ನೋಡಪ್ಪ ನೀನು ನಾರದ ಮಹರ್ಷಿರನ್ನು ಜಪ ಮಾಡು, ಅವರ ನಾರದ ಮಂತ್ರವನ್ನು ನಾನು ನಿನಗೆ ಹೇಳ್ಕೊಡ್ತೀನಿ, ಆ ನಾರದ ಮಂತ್ರವನ್ನು ತಗೊಂಡು ನೀನು ನಾರದರನ್ನು ಸ್ಮರಿಸು, ಅವರೇ ನಿನಗೆ ಸಂಗೀತದಲ್ಲಿ ಇನ್ನೂ ಅಷ್ಟು ತೊಡಗಿಸ್ಕೊಳ್ಳೋಕ್ಕೆ ಮತ್ತು ನಾರಾಯಣನ ಹತ್ರ ಕರ್ಕೊಂಡು ಹೋಗೋದಕ್ಕೆ ಮಾರ್ಗ ತೋರಿಸ್ತಾರೆ ಅಂತ ಹೇಳ್ತಾರಂತೆ. ಆ ಮಗು ಸರಿ ಅಂತ ಹೇಳಿ ಆ ನಾರದ ಮಂತ್ರವನ್ನು ಜಪ ಮಾಡ್ತಾರಂತೆ. ಹೀಗೆ ನಾರದ ಮಂತ್ರವನ್ನು ಜಪ ಮಾಡಿದಾಗ ಒಮ್ಮೆ ಅವ್ರ ಮನೆಯಲ್ಲಿ ಕೂತಾಗ ಪೂಜೆ ಮಾಡ್ತಾಯಿದ್ರು, ಮನೆಯಲ್ಲಿ ಹಾಡು ಹಾಡ್ತಾಯಿದ್ರು. ಆಗ ಅವರಿಗೆ ಒಬ್ಬರು ಬರ್ತಾರೆ ಮನೆಗೆ, ಒಬ್ಬರು ವಯಸ್ಸಾದವರು, ಅದಿನ್ಯಾರೂ ಅಲ್ಲ ನಾರದರೇ ಬಂದಿರೋದು ಅಂತ ಹೇಳ್ತಾರೆ. ಅವರು ಬಂದು ಈ ಮಗುವನ್ನು ನೋಡಿ, ಓ ಮಗು ನೀನು ತುಂಬ ಚೆನ್ನಾಗಿ ಹಾಡ್ತೀಯ ಅಂತ ಕೇಳಿದ್ದೀನಿ, ನೀನು ತುಂಬ ಚೆನ್ನಾಗಿ ದೇವರ ನಾಮವನ್ನು ರಚನೆ ಮಾಡ್ತೀಯಾ, ದೇವರ ಕೀರ್ತನೆಯನ್ನು ಹಾಡ್ತೀಯ ಅಂತ ಕೇಳಿಸ್ಕೊಂಡಿದ್ದೀನಿ, ಬಾಪ ನಿನ್ನ ಹಾಡನ್ನು ಕೇಳಿಸ್ಕೋಬೇಕು, ನಾನು ನಿನ್ನ ಹಾಡನ್ನು ಕೇಳಿಸು ನನಗೆ ಅಂತ ಹೇಳ್ತಾರಂತೆ. ಅವರು ತ್ಯಾಗರಾಜರು ಹಾಡೋದು ಸಾಮಾನ್ಯ, ಅವ್ರು ಹಾಡಿದ್ರಂತೆ. ಹಾಡಿದಾಗ ಈ ನಾರದರಿಗೆ ತುಂಬ ಸಂತೋಷವಾಗಿ ಆ ಮಗುವಿಗೆ ಸ್ವರಾರ್ಣವಂ ಅನ್ನೋ ಒಂದು ಪುಸ್ತಕ, ಅದು ದೇವಲೋಕದಲ್ಲಿದ್ದಂಥ ಪುಸ್ತಕ, ಅಂದರೆ ಸಂಗೀತದಲ್ಲಿ ಇರುವಂಥ ಏನು ತಾತ್ಪರ್ಯಗಳಿದೆ, ಅದು ಕಂಪ್ಲೀಟ್ ಹಿಸ್ಟ್ರಿ ಆಫ್ ಮ್ಯೂಸಿಕ್, ಅದನ್ನು ಅವ್ರಿಗೆ ಕೊಟ್ಟರು ಅಂತ ಹೇಳ್ತಾರೆ. ಇದು ಕೊಟ್ಟಿದ್ದು ನಾರದರು ಅಂತ ತ್ಯಾಗರಾಜರಿಗೆ ಯಾವಾಗ ಗೊತ್ತಾಗತ್ತೆ ಅಂದರೆ, ಅವ್ರು ಬಂದು ಆ ಪುಸ್ತಕ ಕೊಟ್ಟು ಹೊರಟೋದ್ರು. ಆ ರಾತ್ರಿ ಮಲಗಿದಾಗ ಕನಸಿನಲ್ಲಿ ನಾರದರು ಬಂದು, ನಿನ್ನ ಭಕ್ತಿಗೆ ನಾನು ಮೆಚ್ಚಿ ನಿನಗೆ ನಾನು ಆ ಪುಸ್ತಕವನ್ನು ಕೊಡೋದಕ್ಕೆ ಬಂದಿದ್ದು ಇವತ್ತು ನಾನೇ ಅಂತ ಹೇಳಿದ್ರಂತೆ. ಆಗ ತ್ಯಾಗರಾಜರಿಗೆ ತುಂಬ ಸಂತೋಷವಾಗಿ ಎದ್ದು ನಾರದರ ಮೇಲೆ ಒಂದು ಕೀರ್ತನೆಯನ್ನು ಬರೆದಿದ್ದಾರಂತೆ. ಆ ಕೀರ್ತನೆ ಕೂಡ ತುಂಬ ಸೊಗಸಾಗಿದೆ. ನಮಗೆ ಯಾವಾಗ ಟೈಮ್ ಸಿಗತ್ತೆ ತ್ಯಾಗರಾಜರ ಕೀರ್ತನೆಯನ್ನು ನಾವು ಕೇಳಿಸ್ಕೋಬೇಕು. ರಾಮಾಯಣದಲ್ಲಿರೋದು 24,000 ಶ್ಲೋಕಗಳು, 24,000 ಕೀರ್ತನೆಗಳನ್ನು ಅವರು ರಚಿಸಿದಾರಂತೆ. ಆದರೆ ನಮಗೀಗ ಉಳಿದಿರೋದು ಒಂದು 900 ಕೀರ್ತನೆಗಳು ಸಿಕ್ಕಿದೆ ಅಷ್ಟೇ ಅಂತ. ಹೀಗೆ ಆಗಿನ ಅವರ ಶಿಷ್ಯರು ಹೇಳೋದು ಅಷ್ಟು ಹಾಡನ್ನು ಹಾಡಿದ್ದಾರೆ ಅವರು ಅಂತ ಹೇಳಿ. ಹೀಗೆ ಇವ್ರಿಗೆ ನಾರದರಿಂದ ಆ ಪುಸ್ತಕ ಸಿಕ್ತು. ಸಂಗೀತದಲ್ಲಿ ಮತ್ತಿಷ್ಟು ತಲ್ಲೀನರಾಗಿ ಸಂಗೀತದ ಅಭ್ಯಾಸ ಮತ್ತು ಅದರಲ್ಲಿ ಏನಿದೆ, ಅದರ ಸಂಗತಿಗಳೇನು, ಅದರ ಶ್ರುತಿಗಳು ಯಾವುದು, ರಾಗಗಳು ಯಾವುದು, ಪ್ರತಿಯೊಂದನ್ನು ತುಂಬ ಆಳವಾಗಿ ಅಧ್ಯಯನ ಮಾಡಿದ್ರಂತೆ. ಹೀಗೆ ಒಂದು ದಿವಸ ಅವ್ರ ತಂದೆಗೆ ವಯಸ್ಸಾಗೋಗಿತ್ತು. ಅವ್ರ ತಂದೆ ಇನ್ನೇನು ಪ್ರಾಣ ಬಿಡೋ ಹಾಗಿದ್ರು. ಆವಾಗ ತ್ಯಾಗರಾಜನನ್ನು ಕರೆದು, ನೋಡಪ್ಪ ಇರೋದಿಲ್ಲ, ನೀನೇ ರಾಮನನ್ನು ಜಪ ಮಾಡಬೇಕು, ರಾಮನನ್ನು ನೀನು ಪೂಜೆ ಮಾಡಬೇಕು ಅಂತ ಹೇಳ್ತಾರಂತೆ. ಆಗ ತ್ಯಾಗರಾಜರು ಹೇಳ್ತಾರಂತೆ, ಅಪ್ಪ ನಾನು ಈಗಷ್ಟೇ ನನ್ನ ಸಾಧನೆಯನ್ನು ಶುರು ಮಾಡಿದ್ದೀನಿ, ನೀನು ಇಷ್ಟು ಬೇಗ ಹೋಗ್ತಾ ಇದೆಯಲ್ಲ, ನನಗೆ ರಾಮನಲ್ಲಿ ಭಕ್ತಿ ಹೇಗೆ ಮಾಡಬೇಕು, ಅವನ ಜಪ ಹೇಗೆ ಮಾಡಬೇಕು ಅದೇನೂ ನಂಗೆ ಗೊತ್ತೇ ಇಲ್ವಲ್ಲ ಅಂತ ಹೇಳಿದಾಗ, ಆಗ ರಾಮರ
ರಾಮ ತಾರಕ ಮಂತ್ರವನ್ನು ಆಗ ಅವರು ಉಪದೇಶ ಮಾಡಿದ್ರಂತೆ. ಆಗ ತ್ಯಾಗರಾಜರು ಕೇಳಿದ್ರಂತೆ, ಆ ರಾಮನನ್ನು ನಾನು ಸಾಕ್ಷಾತ್ ನೋಡಬೇಕು, ಹೇಗೆ ನೋಡೋದು ಅದು ನೀನು ಹೇಳು ಅಂದಾಗ, ಯಾವುದು ಈ ತಾರಕ ಮಂತ್ರವ ಇದೆ ಆ ರಾಮ ತಾರಕ ಮಂತ್ರವನ್ನು 100 ಕೋಟಿ ಸಲ ನೀನು ಜಪ ಮಾಡು, ಆವಾಗ ನಿನಗೆ ರಾಮನ ಸಾಕ್ಷಾತ್ಕಾರ ಆಗತ್ತೆ, ರಾಮನು ನಿನ್ನಲ್ಲಿ ಬಂದು ದರ್ಶನವನ್ನು ಕೊಡ್ತಾನೆ ಅಂತ ಹೇಳ್ತಾರಂತೆ. ನೀವು ನಂಬ್ತಿರೋ ಬಿಡ್ತಿರೋ 23ನೇ ವರ್ಷ ತ್ಯಾಗರಾಜರಿಗೆ, ಆವಾಗ ಅವರು 96 ಕೋಟಿ ರಾಮ ಜಪವನ್ನು ಮಾಡಿಬಿಟ್ಟಿದ್ರಂತೆ. ಆವತ್ತಿಂದ ಅವ್ರ ಕಾರ್ಯ ಹೇಗಿತ್ತು, ಕೆಲಸಗಳು ಹೇಗಿತ್ತು ಅಂದರೆ, ಬೆಳಗ್ಗೆ ಎದ್ದಾಗಲೂ ರಾಮನ ಕೀರ್ತನೆ, ನಾಮ ಕೀರ್ತನೆ, ರಾತ್ರಿ ಮಲಗೋವರೆಗೂ ರಾಮನ ಕೀರ್ತನೆಯೇ ನಡೀತಾ ಇತ್ತು. ಪ್ರತಿ ದಿವಸ ಲಕ್ಷಗಟ್ಟಲೆ ಇದು ನಾಮ ಜಪವನ್ನು ಮಾಡಿದ್ರಂತೆ ಅವರು. ಹೀಗೆ ರಾಮನ ಪೂಜೆ, ರಾಮನ ಜಪ, ಪ್ರತಿ ದಿವಸ ನಾಮ ಸಂಕೀರ್ತನೆ ಅಷ್ಟು ಮಾಡುತ್ತಾ ಇದ್ರಂತೆ. ಆ ಅವರು ನಾಮ ಸಂಕೀರ್ತನೆ ಹೇಗೆ ಮಾಡ್ತಾ ಇದ್ರು ಅಂದರೆ, ಏನು ಮಾಡಿದ್ರು ರಾಮನನ್ನು ಒಂದು ವಿಗ್ರಹವಾಗಿ ನೋಡಲಿಲ್ಲ ಅವರು. ಒಂದು ಸಲ ಒಬ್ಬ ಸ್ನೇಹಿತನಾಗಿ, ಒಂದು ಸಲ ಒಬ್ಬ ಎನಿಮಿಯಾಗಿ, ನಾನು ಎಷ್ಟು ಹೇಳ್ತಾ ಇದ್ರು ನೀನು ಕೇಳಿಸ್ಕೊತಾ ಇಲ್ಲ, ನಾನೇನು ಹೇಳಿದ್ರು ನೀನು ಮಾಡಲ್ಲ, ನೀನು ಕೆಟ್ಟವನು ಅಂತ ಬೈಯೋದು ಒಂದು ಸಲ. ಮತ್ತು ಇನ್ನೊಂದು ಸಲ ಒಂದು ತಾಯಿಯಾಗಿ, ಇನ್ನೊಂದು ಸಲ ಒಂದು ತಂದೆಯಾಗಿ, ಹೀಗೆ ಪ್ರತಿಯೊಂದು ಅವ್ರ ಕೀರ್ತನೆಗಳು ಏನಿದೆ ಆ ಕೀರ್ತನೆಗಳು ಅವರು ರಾಮನಲ್ಲಿ ಸಂಭಾಷಣೆ ಮಾಡಿರುವಂಥದ್ದು ಕೀರ್ತನೆಗಳು ಅಂತ ಹೇಳ್ತಾರೆ. ಅವರೊತ್ತಿಗೆ ಮಾತಾಡಿರುವಂಥ ಕೀರ್ತನೆಗಳು ಅಂತ ಹೇಳ್ತಾರೆ. ಹೀಗೆ ಪ್ರತಿಯೊಂದು ಗಳಿಗೆನೂ ಆ ರಾಮನನ್ನೇ ನೆನೆಸ್ಕೊಂಡು ಇದ್ರಂತೆ. ಈಗ ಮನೆಯ ಜವಾಬ್ದಾರಿಯೆಲ್ಲ ಇತ್ತು. ಮತ್ತು ತ್ಯಾಗರಾಜರಿಗೂ ಮದುವೆ ಆಗಿತ್ತು. ಮೊದಲನೇ ಹೆಂಡತಿ ಪದ್ಮಾವತಿ ಅಂತೇನೋ ಹೆಸರು, ಅವರು ತೀರ್ಕೊಂಡ್ಬಿಟ್ರಂತೆ. ಆಮೇಲೆ ಕಮಲಮ್ಮ ಅನ್ನೋರನ್ನ ಮದುವೆ ಆದ್ರಂತೆ. ಅವರಿಗೊಂದು ಹೆಣ್ಮಗು ಇತ್ತು ಅಂತ ಹೇಳ್ತಾರೆ. ಈ ಕಮಲಮ್ಮನ ಮದುವೆ ಮಾಡ್ಕೊಂಡಿದ್ರು. ಆಗ ಈ ಮನೆಯ ಜವಾಬ್ದಾರಿ ಎಲ್ಲ ಇತ್ತಲ್ಲ, ದೊಡ್ಡವನು, ಅವನಿಗೆ ಯಾವಾಗಲೂ ಪ್ರಾಪಂಚಿಕ ಸುಖದಲ್ಲೇ ಇಷ್ಟ ಜಾಸ್ತಿ, ಅಂದರೆ ಮೆಟೀರಿಯಲಿಸ್ಟಿಕ್ ಲೈಫೇ ಬೇಕಿದ್ದಿದ್ದು. ಅವನು ಬಂದು ಇವನಿಗೆ ಬರೀ ನೀನು ಹಾಡೋದೇ ಆಗೋಯ್ತು, ಮನೆಯ ಜವಾಬ್ದಾರಿ ತಗೊಳ್ಳಲ್ಲ, ನೀನು ಮನೆಯ ಜವಾಬ್ದಾರಿಯನ್ನು ತಗೋಬೇಕು ಅಂತೆಲ್ಲ ಹೇಳ್ತಾ ಇದ್ರಂತೆ. ಹೀಗೆ ಯಾವಾಗಲೂ ದೊಡ್ಡವನು ಬೈತಾ ಇದ್ದಿದ್ದನ್ನು ನೋಡಿ ಅವರು ಆ ಮನೆಯನ್ನು ಬಿಟ್ಟು ಹೊರಗಡೆ ಬಂದು ಅಲ್ಲೇ ಪಕ್ಕದಲ್ಲೇ ಒಂದು ಮನೆಯಲ್ಲಿ ಇದ್ರಂತೆ. ಅವ್ರ ಹೆಂಡತಿ ಅಲ್ಲಿದ್ದರೂ ಬಿಡ್ತಾ ಇರಲಿಲ್ಲ. ಈ ಜಪ್ಪೇಸಯ್ಯ ಅವ್ರು ಬಂದ್ಬಿಟ್ಟು ಅಲ್ಲಿನೂ ನೀನು ಹಾಡ್ತೀಯ. ಅವರಿದ್ದಿದ್ದು ತಿರುವಾಯೂರು, ಅದು ತಂಜಾವೂರಿಗೆ ಹತ್ತಿರ. ಅಲ್ಲಿ ರಾಜರಿಗೆ, ಆ ಕಾಲದಲ್ಲಿ ಮರಾಠ ರಾಜರು ಇದ್ರಂತೆ. ಅಲ್ಲಿ ಶೆಫೋರಿಯಾ ಅನ್ನೋ ಒಬ್ಬರು ರಾಜರಿದ್ದರು. ಆ ರಾಜರಿಗೆ ಸಂಗೀತದಲ್ಲಿ ತುಂಬ ಆಸಕ್ತಿ ಇತ್ತಂತೆ. ನೀನು ಹೋಗಿ ಅವ್ರ ಮುಂದೆ ಹಾಡು, ನಿನಗೆ ವಜ್ರ, ವೈಡೂರ್ಯ, ಚಿನ್ನ, ದುಡ್ಡು ಎಲ್ಲ ಕೊಡ್ತಾರೆ ಅಂತ ಹೇಳ್ತಾರಂತೆ. ಅವನು ಹೇಳ್ತಾನಂತೆ, ನಿಧಿ ಅಲ್ಲ ನನಗೆ ಬೇಕಿರೋದು, ನಿಧಿ ಸುಖಮೋ ಅಂತ ಒಂದು ಕೀರ್ತನೆಯಲ್ಲಿ ಹಾಡಿದ್ದಾರೆ. ದೇವರ ನಾಮ ಸುಖವೋ ಅಂತ, ದೇವರ ನಾಮವೇ ಸುಖ ಅಂತ ಹೇಳಿ, ನನಗೆ ನಿಧಿ ಬೇಡ, ನಾನು ಅಲ್ಲಿಗೆ ಹೋಗಿ ಹಾಡೋದಿಲ್ಲ ಅಂತ ಅಣ್ಣನಿಗೆ ಹೇಳ್ತಾರಂತೆ. ಪ್ರತಿ ದಿವಸ ಅಣ್ಣ ಬಂದು ಹೇಳೋದೆ, ನೀನು ಹೋಗಿ ಅಲ್ಲಿ ಹಾಡು, ದುಡ್ಡು ತೊಗೊಂಬಾ, ಹೋಗಿ ಹಾಡು, ದುಡ್ಡು ತೊಗೊಂಬಾ ಅಂತ. ಇವನು ಕೇಳ್ತಾ ಇರಲಿಲ್ಲ. ಆದರೆ ಅವರು ಗುರುಗಳು ವೆಂಕಟರಾಮಯ್ಯ ಒಂದು ದಿವಸ ಅಲ್ಲಿಗೆ ಹೋದಾಗ ಆ ರಾಜನ ಮುಂದೆ ಇವರ ಕೀರ್ತನೆ ಒಂದನ್ನು ಹಾಡಿದ್ರಂತೆ, ತ್ಯಾಗರಾಜರ ಕೀರ್ತನೆ ಒಂದನ್ನು ಹಾಡಿದ್ರಂತೆ. ಅದನ್ನು ಕೇಳಿ ಆ ರಾಜರಿಗೆ ತುಂಬ ಸಂತೋಷವಾಯ್ತಂತೆ. ಸಂತೋಷವಾಗಿ ಯಾರು ಈ ರಚನೆಯನ್ನು ಮಾಡಿರೋದು ಅಂತ ಕೇಳಿದಾಗ, ಇದು ತ್ಯಾಗರಾಜರು ರಚನೆ ಮಾಡಿರೋದು ಅಂತ ಹೇಳ್ತಾರಂತೆ. ಹೌದಾ, ಅವ್ರನ್ನ ಇಲ್ಲಿಗೆ ನಾನು ಬರ್ಮಾಡಿಸ್ಕೊಳ್ತೀನಿ ಅಂತ ಹೇಳಿ ವಜ್ರ, ವೈಡೂರ್ಯ ಏನಿದೆ ಎಲ್ಲವನ್ನ ಕಳಿಸಿ, ಗಜ ಅಂದರೆ ಆನೆಯ ಮೇಲೆ ಇದನ್ನೆಲ್ಲ ಇಟ್ಟು ಅವ್ರನ್ನ ಬರ್ಮಾಡಿಸ್ಕೊಳ್ಳೋಕ್ಕೆ ಅವ್ರ ಸೈನಿಕರನ್ನು ಕಳಿಸಿದ್ರಂತೆ. ಯಾವಾಗ ಈ ಗಜಗಳೆಲ್ಲ ಬರ್ತಾ ಇತ್ತು, ಅಣ್ಣ ಪಕ್ಕದ ಮನೆಯವನು ನೋಡಿದ್ನಂತೆ. ಇದು ಬರ್ತಾ ಇರೋದು ತ್ಯಾಗರಾಜನ ಮನೆಗೆ ಇರಬೇಕು ಅಂತ ಹೇಳಿ ಹೊರಗಡೆ ಬಂದು, ಇದು ರಾಜನ ಆಸ್ಥಾನದಿಂದ ಬಂದಿರೋದಾ ಅಂತ ಕೇಳ್ತಾನಂತೆ. ಹೌದು, ನಾವು ರಾಜನ ಆಸ್ಥಾನದಿಂದ ಬಂದಿರೋದು, ಇಲ್ಲಿ ತ್ಯಾಗರಾಜರು ಅಂತಿದ್ದಾರಂತಲ್ಲ, ಅವ್ರು ಎಲ್ಲಿ? ಅವನಾ, ನನ್ನ ತಮ್ಮನೇ, ಬನ್ನಿ 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 ಅಂತ ಹೇಳ್ತಾರಂತೆ. ಏನಿದೆಲ್ಲ ವಜ್ರ ವೈಡೂರ್ಯ ಎಲ್ಲ ತಂದಿದ್ದೀರಾ ಅಂತ ಕೇಳಿದಾಗ ಇವರು ಹೇಳ್ತಾರಂತೆ, ರಾಜನು ಅವರಿಗೆ ಬರಮಾಡ್ಕೊಂಡಿದ್ದಾರೆ, ಅವ್ರು ಬರಬೇಕಂತೆ, ಅವ್ರು ಬರೋದಕ್ಕೆ ಈ ಕಾಣಿಕೆಗಳನ್ನು ಕಳಿಸಿದ್ದಾರೆ ಅಂತ ಹೇಳಿ. ಕೊಡಿ, ಆ ಕಾಣಿಕೆ ಎಲ್ಲ ನನಗೆ ಕೊಡಿ, ನಾನು ಕಳಿಸ್ತೀನಿ ನನ್ನ ತಮ್ಮನ್ನ ಅಂತ ಹೇಳ್ತಾರಂತೆ. ಇಲ್ಲ ನಾನು ಅವ್ರನ್ನ ಭೇಟಿ ಆಗಬೇಕು, ಅವ್ರನ್ನ ತೋರಿಸಿ ಅಂತ. ತ್ಯಾಗರಾಜರು ಹೊರಗಡೆ ಬರ್ತಾರಂತೆ. ಬಂದು ನೋಡಿದಾಗ ಅಲ್ಲಿ
ಸೈನಿಕರು ಹೇಳ್ತಾರೆ, ನೋಡಿ ನಿಮಗೆ ರಾಜನಿಂದ ಆಹ್ವಾನ ಬಂದಿದೆ, ಬರಬೇಕು ನೀವು ಅಂತ, ರಾಜರು ಕರೆದಿದ್ದಾರೆ, ನೀವು ಬರಲೇಬೇಕು ಅಂತ. ಆಗ ಇವರು ಹೇಳ್ತಾರಂತೆ, ನನಗೆ ಈ ವಜ್ರ ವೈಡೂರ್ಯ ಏನೂ ಬೇಡ, ನಾನು ರಾಜನ ಆಸ್ಥಾನಕ್ಕೆ ಬರೋದಿಲ್ಲ. ಯಾಕಂದರೆ ಅವ್ರ ಮನಸ್ಸಲ್ಲಿ ಯೋಚನೆ ಮಾಡ್ತಾರೆ, ರಾಜನ ಆಸ್ಥಾನಕ್ಕೆ ಹೋದರೆ ನಾನಿವಾಗ ಹಾಡ್ತಾ ಇರೋದು ರಾಮನ ಸಂಕೀರ್ತನೆಗಳನ್ನು ಬಿಟ್ಟು ಆ ರಾಜನಿಗೆ ಹೊಗಳೋ ಕಾರ್ಯ ಶುರುವಾಗೋಗುತ್ತೆ, ರಾಜನ ಮೇಲೆ ಹಾಡಬೇಕಾಗತ್ತೆ, ಅದು ಕಾರ್ಯ ನನಗೆ ಬೇಡ, ನನ್ನ ರಾಮನ ಹಾಡನ್ನೇ ನಾನು ಹಾಡಬೇಕು ಅಂತ ಹೇಳಿ ಬರೋದಿಲ್ಲ ಅಂತ ನಿರಾಕರಿಸಿ ಕಳಿಸ್ಬಿಡ್ತಾರಂತೆ. ಈ ಜಪ್ಪಯ್ಯನಿಗೆ ತುಂಬ ಕೋಪ ಬಂದುಬಿಡತ್ತಂತೆ. ಅಂಥ ರಾಜನ ಆಹ್ವಾನ ಬಂದಿದೆ, ಮತ್ತು ಚಿನ್ನ ವೈಡೂರ್ಯ ಮನೆ ಬಾಗಿಲಿಗೆ ಬಂದಿದೆ, ಬೇಡ ಅಂತ ಹೇಳಿ ಇವನು ಕಳಿಸ್ಬಿಟ್ಟಿದ್ದಾನೆ ಅಂತ ಕೋಪ ಬಂದುಬಿಟ್ಟು ಅವನ ಮನೆಯೊಳಗೆ ಹೋಗ್ಬಿಟ್ಟು ಅಲ್ಲಿ ರಾಮನ ಮೂರ್ತಿ ಏನಿತ್ತು, ರಾಮ ಸೀತಾ ಲಕ್ಷ್ಮಣೆ, ಆ ಮೂರ್ತಿಯನ್ನು ಇಟ್ಕೊಂಡು ಇವರು ತ್ಯಾಗರಾಜರು ಪೂಜೆ ಮಾಡ್ತಾಯಿದ್ರು. ಆ ಮೂರ್ತಿಯನ್ನು ಎತ್ಕೊಂಡು ಹೋಗಿ ಇವನು ಮಲಗಿದ್ದಾಗ ಆ ಮೂರ್ತಿಯನ್ನು ಎತ್ಕೊಂಡು ಹೋಗಿ ಕಾವೇರಿ ನದಿ ತೀರ, ತಂಜಾವೂರು ಹತ್ತಿರದಲ್ಲಿ ಕಾವೇರಿ ನದಿ ತೀರ, ಅಲ್ಲಿಗೆ ತಗೊಂಡು ಹೋಗಿ ಬಿಸಾಕ್ಬಿಟ್ರಂತೆ. ತ್ಯಾಗರಾಜರು ರಾತ್ರಿ ಆಯಿತು, ಬೆಳಗ್ಗೆ ಎದ್ದರು, ಹೋಗಿ ದೇವ್ರ ಮನೆಗೆ ರಾಮನನ್ನು ಅಭಿಷೇಕ ಮಾಡಬೇಕು, ಎಬ್ಬಿಸ್ಬೇಕು ಅಂತೆಲ್ಲ ಬಂದು ನೋಡ್ತಾರೆ. ಅಲ್ಲಿ ನೋಡಿದ್ರೆ ರಾಮನೇ ಇಲ್ಲ. ಹೆಂಡತಿಯನ್ನು ಕೂಗಿ ಕೇಳ್ತಾರೆ, ಎಲ್ಲಮ್ಮ ನನ್ನ ರಾಮ? ಹೇಳ್ತಾಳೆ, ನನಗೆ ಗೊತ್ತಿಲ್ಲ, ನಿನ್ನೆ ರಾತ್ರಿ ಇದ್ರಲ್ಲ ಅಂತ ಹೇಳ್ತಾಳಂತೆ. ಮತ್ತು ಅಣ್ಣನ ಹತ್ರ ಬಂದು ಕೇಳ್ತಾನಂತೆ, ಅಣ್ಣ ನನ್ನ ರಾಮ ಕಾಣಿಸ್ತಾ ಇಲ್ಲ, ಎಲ್ಲಿ ಹೋದ, ನೀನು ನೋಡಿದ್ಯಾ ಅಂತ. ನನಗೆ ಗೊತ್ತಿಲ್ಲಪ್ಪ ಅಂತ ಹೇಳ್ತಾನಂತೆ. ಆಗ ರಚನೆ ಮಾಡಿರುವಂಥ ಕೀರ್ತನೆಗಳು ತುಂಬ ಅಪಾರವಾದ ಕೀರ್ತನೆಗಳಂತೆ. ಆ ದುಃಖದಲ್ಲಿ ರಚನೆ ಮಾಡಿರುವಂಥ ಕೀರ್ತನೆಗಳು ಆ ಥರ. ಕೆಲವು ಕಡೆ ಏನು ಬರೆದಿದ್ದಾರೆ ಅಂದರೆ, ಇವನ ಕೀರ್ತನೆಗಳು ಇನ್ನೂ ಜಾಸ್ತಿ ಕೇಳಬೇಕು ಅಂತ ರಾಮ ಅಲ್ಲಿಂದ ಕಾಣೆಯಾದ ಅಂತ ಕೆಲವು ಕಡೆ ಹೇಳ್ತಾರೆ. ಇನ್ನೂ ಇವನ ಹಾಡು, ಇನ್ನೂ ಅವನ ಭಕ್ತಿ ಭಾವವನ್ನು ಇನ್ನೂ ಆಲಿಸ್ಬೇಕು ಅಂತ ರಾಮನೇ ಇದನ್ನು ಮಾಡಿದ್ದು. ಇನ್ನೂ ಕಡೆ ಕೆಲವು ಏನು ಹೇಳ್ತಾರೆ ಅಂದರೆ, ಯಾವಾಗ ನಾವು ಅವ್ರನ್ನ ಜಾಸ್ತಿ ನಂಬ್ತೀವಿ, ಯಾವಾಗ ನಮ್ಮ ಮೇಲೆ ಕರುಣೆ ತೋರಿಸ್ಬೇಕು ಅಂದಾಗ ಆ ಕೃಷ್ಣನಾಗಲಿ ಪರಮಾತ್ಮ ರಾಮನಾಗಲಿ ನಮಗೆ ಅತೀ ದುಃಖ ಕೊಡ್ತಾನಂತೆ. ಎಷ್ಟು ದುಃಖ ಅಂದರೆ ನಮಗೆ ತಡ್ಕೊಳ್ಳೋಕ್ಕೆ ಆಗಲ್ಲ, ಅಷ್ಟು ದುಃಖ ಕೊಡ್ತಾನಂತೆ. ಬೇಕಂತಲೇ ಇದು ನಮಗೆ ಪರೀಕ್ಷೆ. ಅವನಲ್ಲಿ ನಾವು ಆ ಭಕ್ತಿ ಎಷ್ಟಿರುತ್ತೆ. ಈಗ ಅವನು ಕಾಣೆ ಆದ, ಈಗ ಭದ್ರಾಚಲಮಲ್ಲಿ ನಾವು ನೋಡಿದ್ರಿ ರಾಮದಾಸರಿಗೆ ಜೈಲ್ವಾಸ, ಎಂಥ ನರಕ ಹಿಂಸೆ ಕೊಟ್ಟರು ಆ ರಾಜರು. ಆ ತಾನೀಶಾ ಆ ರಾಜ ಆಗ ಎಷ್ಟು ನರಕ ಹಿಂಸೆ ಕೊಟ್ಟರು. ಆದರೂ ಅವನು ರಾಮನ ಹಾಡನ್ನು ಹಾಡೋದು ಬಿಟ್ಟಿಲ್ಲ. ಹೀಗೆ ಪ್ರತಿಯೊಬ್ಬ ಭಕ್ತನಿಗೂ ಅವನಿಗೆ ಯಾವಾಗ ಅವನ ಕರುಣೆ, ದೇವರ ಕರುಣೆ ಆಗಬೇಕು ಅಂತ ಇರುತ್ತೆ, ಆ ಸಮಯದಲ್ಲಿ ಇನ್ನಷ್ಟು ಕಷ್ಟ, ಪೆಟ್ಟ ಮೇಲೆ ಪೆಟ್ಟು, ಕಷ್ಟದ ಮೇಲೆ ಕಷ್ಟ, ಅಷ್ಟು ಕಷ್ಟ ಕೊಡ್ತಾರಂತೆ. ಆ ಕಷ್ಟವನ್ನು ನಾವು ಹೇಗೆ ನಾವು ಅವನನ್ನು ನಂಬಿ ಅಲ್ಲಿ ನಮಗೆ ಏನು ತೋರಿಸ್ಬೇಕು ಅಂದರೆ, ನಾವು ಅವನಲ್ಲಿ ಶರಣಾಗಿದ್ದೀವಿ ಅನ್ನೋದನ್ನು ತೋರಿಸ್ಬೇಕು. ಶರಣಾಗತಿಯ ಸಂಕೇತವನ್ನು ನೋಡೋದಕ್ಕೆ ಅದು ಮಾಡೋದು. ಏನೇ ಆಗಲಿ, ಇದೆಲ್ಲ ರಾಮನ ಲೀಲೆ, ಇದೆಲ್ಲ ವಿಠ್ಠಲನ ಲೀಲೆ ಅಂತ ಹೇಳಿ ಬಿಟ್ಬಿಟ್ರೆ, ಕೃಷ್ಣನ ಲೀಲೆ ಅಂತ ಹೇಳಿ ಬಿಟ್ಬಿಟ್ರೆ, ಆವಾಗ ಅವನೇ ಬಂದು ನೋಡ್ಕೋತಾನಂತೆ. ಹೀಗೆ ಈ ತ್ಯಾಗರಾಜರು ಯಾವಾಗ ಆ ಮೂರ್ತಿ ಕಾಣೆ ಆಯಿತು, ಆವಾಗ ರಚನೆ ಮಾಡಿರುವಂಥ ಕೀರ್ತನೆಗಳೆಲ್ಲ ಅದ್ಭುತವಾದ ಕೀರ್ತನೆಗಳಂತೆ. ಈ ಕೀರ್ತನೆಗಳನ್ನೆಲ್ಲ ಕೇಳಿಸ್ಕೊಂಡು ಒಂದು ದಿವಸ ಆ ರಾಮನೇ ಅವನಿಗೆ ಕನಸಲ್ಲಿ ಬಂದು ತ್ಯಾಗರಾಜರಿಗೆ ಹೇಳ್ತಾರಂತೆ, ನಾನು ಇನ್ನೆಲ್ಲೂ ಇಲ್ಲಪ್ಪ, ಕಾವೇರಿ ನದಿ ತೀರದಲ್ಲಿದ್ದೀನಿ, ಹೋಗಿ ಅಲ್ಲಿ ನನ್ನನ್ನು ಕರ್ಕೋ ಅಂತ ಹೇಳ್ತಾರಂತೆ. ಸರಿ ಅಂತ ಹೇಳಿ ಅಲ್ಲಿಗೆ ಹೋಗಿ ಆ ಮೂರ್ತಿಯನ್ನು ಹುಡುಕಿ ತಗೊಂಬಂದು ಮನೇಲಿ ಇಡ್ತಾರೆ. ಹೀಗೆ ಈ ಹಾಡುಗಾರಿಕೆಯ ಇದು ಪ್ರಚಾರ ಎಲ್ಲ ಕಡೆ ಹೋಗ್ತಾ ಇತ್ತಂತೆ. ಎಲ್ಲರೂ ತ್ಯಾಗರಾಜರ ಕೀರ್ತನೆಗಳು, ತ್ಯಾಗರಾಜರು ಹಾಡೋದು ಎಲ್ಲ ಕಡೆ ಪ್ರಚಾರವಾಯ್ತಂತೆ. ಈ ಪ್ರಚಾರ ಸುದ್ದಿ ಆದಾಗ ಎಲ್ಲರೂ ಬರ್ಮಾಡ್ಕೋತಾ ಇದ್ರಂತೆ, ಅವ್ರಿಗೆ ಬನ್ನಿ ಬನ್ನಿ ಅಂತ. ಆದರೆ ಅವ್ರು ಎಲ್ಲ ಕಡೆ ಹೋಗಲಿಲ್ಲ, ದುಡ್ಡಿಗೆ ಎಲ್ಲೂ ಹೋಗಲಿಲ್ಲ. ಆದರೆ ಕೆಲವೊಂದು ಸ್ಥಳಕ್ಕೆ ಹೋದರು, ಕಾಂಚೀಪುರಕ್ಕೆ ಹೋದರು, ತಿರುಪತಿ ದೇವಸ್ಥಾನಕ್ಕೆ ಹೋದ್ರಂತೆ, ಅಲ್ಲಿ ಹೋಗಿ ಅಲ್ಲಿ ಹಾಡಿದ್ರಂತೆ. ಹೀಗೆ ಎಲ್ಲ ಕಡೆ ಹೋಗುವಾಗ ಅವ್ರ ಹತ್ರ ಶಿಷ್ಯರು ತುಂಬ ಜನ ಬಂದು ಕಲಿತಾ ಇದ್ರು, ಅವರೆಲ್ಲ ಅವರೊಟ್ಟಿಗೆ ಹೋಗ್ತಾ ಇದ್ರಂತೆ. ಹೀಗೆ ಒಮ್ಮೆ ಹೋಗ್ತಾ ಇದ್ದಾಗ ಒಂದು ಊರಲ್ಲಿ ಹೋಗಿ ಹಾಡಿದ್ರು. ಆಗ ಆ ರಾಜರು ಅವರಿಗೆ ಚಿನ್ನದ ನಾಣ್ಯಗಳನ್ನು ಕೊಟ್ಟರು. ಇವರು ಸ್ವೀಕಾರ ಮಾಡೋದಿಲ್ಲ.
ಆದರೆ ಅವರಿಗೆ ನೀವು ನಡ್ಕೊಂಡು ಹೋಗಬೇಡಿ, ಪಲ್ಲಕ್ಕಿಲಿ ಹೋಗಿ ಅಂತ ಆ ಚಿನ್ನದ ನಾಣ್ಯವನ್ನು ಪಲ್ಲಕ್ಕಿಲಿಟ್ಟು ಹೋದ್ರಂತೆ. ಅವರು ಕೊಟ್ಟು ಕಳಿಸಿದ್ರಂತೆ. ಆವಾಗ ತ್ಯಾಗರಾಜರು ಅಲ್ಲಿಂದ ಹೊರಟು ಬರುವಾಗ ಎಲ್ಲರೂ ಸೈನಿಕರಿದ್ದರು, ಅವರು ಪಲ್ಲಕ್ಕಿಯನ್ನು ಹೊತ್ತು ತಗೊಂಡು ಹೋಗ್ತಾಯಿದ್ರು. ಆಗ ದೊರಡೇಕೋರರು ಬಂದು ಅಲ್ಲಿರೋ ಎಲ್ಲರನ್ನ ಅಟ್ಯಾಕ್ ಮಾಡಿದ್ರಂತೆ. ಅಟ್ಯಾಕ್ ಮಾಡಿದಾಗ ಇವರು ಯಾಕೆ ಅಂತ ಕೇಳಿದಾಗ, ನಿನ್ನ ಹತ್ರ ಚಿನ್ನದ ನಾಣ್ಯಗಳಿದೆ, ಆ ನಾಣ್ಯಗಳು ಬೇಕು ಅಂತ. ಆಗ ಇವ್ರು ಹೇಳ್ತಾರಂತೆ, ನನಗೆ ಈ ಚಿನ್ನದ ನಾಣ್ಯ ಬೇಡ, ಅದೇನಿದೆ ನೀನು ತೊಗೊಂಡು ಹೋಗಬೇಕಿದ್ರೆ ಅಂತ. ಆದರೂ ಈ ದೊರಡೇಕೋರರು ಬಿಡಲಿಲ್ಲ. ಆಗ ಅವರಿಗೆ ಮುಂದುಗಡೆ ಇಬ್ಬರು ಬಿಲ್ಲನ್ನು ಇಟ್ಕೊಂಡು ಬಂದ್ರಂತೆ. ಬಿಲ್ಲನ್ನು ಇಟ್ಕೊಂಡು ಬಂದು ಇವ್ರ ಮೇಲೆ ಈ ದೊರಡೇಕೋರರನ್ನು ಹೆದರ್ಸಿದ್ರಂತೆ. ಆ ದೊರಡೇಕೋರರಿಗೆ ಮಾತ್ರ ಅವ್ರು ಕಾಣಿಸಿದ್ರು, ಬೇರೆಯವ್ರಿಗೆ ಯಾರಿಗೂ ಕಾಣಿಸ್ಲಿಲ್ಲ. ಆಗ ದೊರಡೇಕೋರರು ಬಂದು ತ್ಯಾಗರಾಜರ ಪಾದವನ್ನು ಹಿಡಿದು, ನಮಗೆ ನಿನ್ನ ಚಿನ್ನನೂ ಬೇಡ ಏನೂ ಬೇಡ, ಆ ಬಿಲ್ ಇಟ್ಕೊಂಡಿರೋರನ್ನ ಹೋಗು ಅಂತ ಹೇಳು ಅಂತ. ತ್ಯಾಗರಾಜರು ಕೇಳಿದ್ರಂತೆ, ಯಾರು ಬಿಲ್ ಇಟ್ಕೊಂಡಿದ್ದಾರೆ, ಎಲ್ಲಿದ್ದಾರೆ ಅಂತ. ಇಬ್ಬರು ನಿಂತಿದ್ದಾರೆ ನೋಡಿಲ್ಲಿ ತ್ಯಾಗರಾಜ, ನೋಡಿ ಇಲ್ಲಿ ಇಬ್ಬರು ನಿಂತಿದ್ದಾರೆ, ಬಿಲ್ಲು ಬಾಣ ಇಟ್ಕೊಂಡು ನಮ್ಮ ಮೇಲೆ ಬಿಲ್ಲನ್ನು ಬಿಡೋದಕ್ಕೆ ನೋಡ್ತಾರೆ ಅಂತ. ಆಗ ತ್ಯಾಗರಾಜರು ಎಲ್ಲವನ್ನ ಬಿಟ್ಟು ಆ ದೊರಡೇಕೋರರ ಪಾದವನ್ನು ಇಟ್ಕೊಂಡ್ರಂತೆ. ನೀವು ಎಂಥ ದೊಡ್ಡ ಮಹಾನ ಭಾವರು, ನಿಮ್ಮ ಪೂರ್ವ ಜನ್ಮದ ಸುಕೃತದಿಂದ ನಿಮಗೆ ರಾಮನ ದರ್ಶನ ಸಿಕ್ಕಿದೆ, ನನಗೆ ಆ ರಾಮನ ದರ್ಶನವಾಗಿಲ್ವಲ್ಲ ಅಂತ ಯೋಚನೆ ಮಾಡ್ತಾರಂತೆ. ಆಗ ಆ ದೊರಡೇಕೋರರು ಅವರಿಗೆ ಶರಣು ಹೋಗಿ ಆ ಪಲ್ಲಕ್ಕಿಯನ್ನು ಅವ್ರು ಹೊರಗೋದಕ್ಕೆ ಶುರು ಮಾಡಿದ್ರಂತೆ. ಈ ರೀತಿ ಇನ್ನಷ್ಟು ಕಡೆ ಹೋಗಿ ರಾಮನ ಕೀರ್ತನೆಗಳನ್ನು ಹಾಡೋದಕ್ಕೆ ಶುರು ಮಾಡಿದ್ರು. ಹೀಗೆ ರಾಮನ ಕೀರ್ತನೆ ಹೇಳೋದನ್ನು ಕೇಳಿಸ್ಕೊಂಡು ಎಲ್ಲರಿಗೂ ಸಂತೋಷವಾಗಿ ಈಗ ಇವರು ಏನು ಮಾಡಿದ್ರಂತೆ, ಅವರ ಶಿಷ್ಯಂದಿರಿಗೆಲ್ಲ ಇನ್ನು ಹಲವಾರು ಕೀರ್ತನೆಗಳನ್ನು ಹೇಳೋದಕ್ಕೆ ಶುರು ಮಾಡಿ, ಈಗ ಅವರ ಅಣ್ಣ ಇವನು ಬದಲಾಗೋದಿಲ್ಲ ಅಂತ ಗೊತ್ತಾಗಿ ಯಾವಾಗ ಅವರು ರಾಮನ ಕೀರ್ತನೆಗಳನ್ನು ಕೇಳಿಸೋದಕ್ಕೆ ಶುರು ಮಾಡ್ಕೊಂಡ್ರಂತೆ, ಅವರ ತಮ್ಮ ಹೇಳಿರೋ ಕೀರ್ತನೆಗಳನ್ನು ಕೇಳಿಸ್ಕೊಂಡು ಅವರ ಮನಸ್ಸು ಕೂಡ ರಾಮನಲ್ಲಿಗೆ ತಲ್ಲೀನವಾಗಿ ಆಗ ಅವರು ಬದಲಾದರು ಅಂತ ಇಲ್ಲಿ ಒಂದು ಕಡೆ ಹೇಳಿದ್ದಾರೆ. ಹಾಗೆ ಮುಂದೆ ಅವ್ರು ಇದ್ದ ಟೈಮಲ್ಲೇ ಶ್ಯಾಮಾ ಶಾಸ್ತ್ರಿ ಅಂತ, ಸಂಗೀತದಲ್ಲಿ ಗೊತ್ತಿರೋರು ಹೇಳ್ತಾರೆ ಶ್ಯಾಮಾ ಶಾಸ್ತ್ರಿ ಅಂತ ಅವರೊಬ್ಬರು, ಮತ್ತು ಮುತ್ತುಸ್ವಾಮಿ ದೀಕ್ಷಿತರು, ಇವರೆಲ್ಲ ರಿನೌಂಡ್ ನೇಮ್ಸ್. ತ್ಯಾಗರಾಜ, ಮುತ್ತುಸ್ವಾಮಿ ದೀಕ್ಷಿತರು, ಶ್ಯಾಮಶಾಸ್ತ್ರಿ, ಈ 3 ಜನ ರಚನೆಕರ್ತರು, ಮತ್ತು ಇವರೆಲ್ಲ ತುಂಬ ರಚನೆಯನ್ನು ಮಾಡಿರೋರು. ಮತ್ತು ಈ ತ್ಯಾಗರಾಜರ ಮಹಿಮೆ ಏನು, ಅವರ ಸಂಗೀತದಲ್ಲಿ ಅವರ ಸ್ಕಿಲ್ಸ್ ಏನು ಅಂದರೆ ಸಂಗತಿಗಳನ್ನು ಮಾಡಿದ್ರಂತೆ. ಸಂಗತಿಗಳು ಅಂದರೆ ಒಂದೇ ಹಾಡಲ್ಲಿ ಅದರ ತೊಡಕುಗಳು ಹೇಗೆ ಬರಬೇಕು, ಆ ಸಂಗತಿಗಳನ್ನೆಲ್ಲ ಇವರು ಬೇರೆ ಬೇರೆ ರೀತಿಯಲ್ಲಿ ಹೇಳೋದು. ಮತ್ತು ಆ ಸಂಗತಿಗಳು ಹೇಳುವಾಗ ರಾಮ ಆಗ ಮಲಗಿದಾನೆ ಅಂದಾಗ ಆ ಕೀರ್ತನೆಯಲ್ಲಿ ಅವನಿಗೆ ಮಲಗಿರೋ ರಾಮನಿಗೆ ಡಿಸ್ಟರ್ಬ್ ಆಗಬಾರ್ದು ಅನ್ನೋದರಲ್ಲಿ ಯಾವ ರೀತಿಯ ಸಂಗತಿಗಳನ್ನು ಹಾಡಬೇಕು ಅಂತ ಆ ರೀತಿ ಭಾವಪೂರ್ವಕವಾಗಿ ಹಾಡಿರೋದು ಅಂತ. ಹೀಗೆ ತ್ಯಾಗರಾಜರ ಹಾಡು ಮತ್ತು ಅವರ ಸಂಕೀರ್ತನೆಗಳನ್ನೆಲ್ಲ ಕೇಳಿಸ್ಕೊಂಡು ರಾಮನಿಗೆ ಸಂತೋಷವಾಗಿ ಅವ್ರ ಕನಸಲ್ಲಿ ಬಂದು ಹೇಳಿದ್ರಂತೆ, ನೀನು ಹಾಡಿರೋ ಕೀರ್ತನೆಗಳೆಲ್ಲ ನನಗೆ ಕೇಳಿಸಿ ನನಗೆ ಸಾರ್ಥಕವಾಗಿದೆ, ನೀನು ಹೊರಡಬಹುದು ಅಂತ ಹೇಳ್ತಾರಂತೆ. ಆಗ ಇವರು ತ್ಯಾಗರಾಜರು ಸಂಕಲ್ಪ ಏನು ಮಾಡ್ಕೋತಾರೆ, ಇನ್ನ ಮೇಲೆ ನಾನು ಸನ್ಯಾಸತ್ವವನ್ನು ಸ್ವೀಕರಿಸ್ತೀನಿ. ಆಗ ಅವರಿಗೆ 79 ವರ್ಷ, ಅಂದರೆ 1847 ಆ ಟೈಮ್, ಆಲ್ಮೋಸ್ಟ್ 1847 ಅಂತ ಹೇಳಿದ್ದಾರೆ. 1767 ಹುಟ್ಟಿರೋದು, 1847 ಆ ಸಮಯದಲ್ಲಿ ಅವರು ಪಂಚಮಿ ತಿಥಿ, ಬಹುಳ ತಿಥಿ ಅಂತ ಹೇಳ್ತಾರೆ. ಆ ಸಮಯದಲ್ಲಿ ನನ್ನ ಪ್ರಾಣವನ್ನು ತ್ಯಾಗ ಮಾಡಬೇಕು ಅಂತ ಸಂಕಲ್ಪ ಮಾಡ್ಕೋತಾರಂತೆ ಅವರೇ. ಪಂಚಮಿ ತಿಥಿ, ಆ ತಿಥಿ ಚೆನ್ನಾಗಿದೆ, ಆ ತಿಥಿಯಲ್ಲಿ ನನ್ನ ಪ್ರಾಣವನ್ನು ತ್ಯಾಗ ಮಾಡ್ಕೋಬೇಕು ಅಂತ ಎಲ್ಲ ಶಿಷ್ಯಂದಿರಿಗೆ ಕರೀತಾರಂತೆ. ಈ ದಿವಸ ಬನ್ನಿ, ಈ ದಿವಸ ನಾಮ ಸಂಕೀರ್ತನೆಯ, ನಮ್ಮ ಸಂಗೀತದ ನಾಮ ಸಂಕೀರ್ತನೆಯನ್ನು ನಾವು ಮಾಡಲೇಬೇಕು ಅಂತ ಹೇಳಿ ಎಲ್ಲರನ್ನ ಕರೆಸ್ತಾರಂತೆ. ಎಲ್ಲ ಕಡೆಯಿಂದ ಅವರ ಶಿಷ್ಯರು ಬಂದು ಎಲ್ಲರೂ ಸೇರಿ ಆ ನಾಮ ಸಂಕೀರ್ತನೆ, ಆ ಹಾಡುಗಾರಿಕೆಯನ್ನು ಹಾಡ್ತಾ ಇದ್ದಾಗಲೇ ಅವರು ಜ್ಯೋತಿ ಸ್ವರೂಪದಲ್ಲಿ ಭ್ರಮರಂಧ್ರದಿಂದ ಹೋದರು ಅಂತ ಹೇಳ್ತಾರೆ. ಭ್ರಮರಂಧ್ರ ಅಂದರೆ ಸಹಸ್ರಾರು ಮಧ್ಯದ ರಂಧ್ರದಿಂದ ಹೋಗೋದು ಅಂತ ಹೇಳಿ, ಹಾಗೆ ಹೋದಾಗ ಮೋಕ್ಷ ಅಂತ ಹೇಳ್ತಾರೆ. ಹೀಗೆ ಅವರು ಅವರ
ಪ್ರಾಣವನ್ನು ತ್ಯಾಗ ಮಾಡಿದ್ರು, ಜ್ಯೋತಿಯ ರೂಪದಲ್ಲಿ ಹೋಯಿತು ಅಂತ ಅಲ್ಲಿದ್ದ ಶಿಷ್ಯರೆಲ್ಲ ನೋಡಿದ್ರು ಅಂತ ಹೇಳ್ತಾರೆ, ಕೆಲವು ಕಡೆ ಹೇಳಿದ್ದಾರೆ. ಮತ್ತು ಈ ಶಿಷ್ಯಂದರು ಹಲವಾರು ಇವರ ಕಥೆಗಳನ್ನು ಬರೆದಿರೋದು ಯಾರು ಅಂದರೆ ಶಿಷ್ಯಂದಿರಂತೆ. ಎಲ್ಲರೂ ಯಾವಾಗ ಏನೇನಾಯಿತು ಅಂತ. ಇನ್ನು ಕೆಲವೊಂದು ಘಟನೆಗಳು ಏನು ಅಂದರೆ, ಕೆಲವು ಕಡೆ ಹಾಡಿನಲ್ಲೇ ಒಬ್ಬ ಬಾವಿಯಲ್ಲಿ ಬಿದ್ದರಂತೆ. ಆ ಬಾವಿಯಲ್ಲೇ ಬಿದ್ದು ಒಂದು ಕಾಂಚೀಪುರಂ ಹತ್ರ ಎಲ್ಲೋ ಹೋದಾಗ ಬಾವಿಯಲ್ಲಿ ಬಿದ್ದು ಒಬ್ಬರು ಪ್ರಾಣವನ್ನು ತ್ಯಾಗ ಮಾಡಿದ್ರಂತೆ. ಅವರು ಅದನ್ನ ಮೇಲೆತ್ತಿ ಹೊಟ್ಟೋದ್ರಲ್ಲ ಅಂತ ಎಲ್ಲರೂ ಅಳ್ತಾ ಇದ್ದಾಗ ಇವರು ತ್ಯಾಗರಾಜರು ಸಂಕೀರ್ತನೆಯನ್ನು ಹಾಡಕ್ಕೆ ಶುರು ಮಾಡಿದ್ರಂತೆ. ರಾಮನ ಸಂಕೀರ್ತನೆಯನ್ನು ಹಾಡುವ ಆ ಸಮಯದಲ್ಲೇ ಅವರ ಪ್ರಾಣ ವಾಪಸ್ ಬಂತು ಅಂತ ಹೇಳಿ, ಅವರ ಸಂಗೀತಕ್ಕೆ ಅಷ್ಟು ಮಹಿಮೆ ಇತ್ತು, ಅಷ್ಟು ಪವಾಡವಾಗಿತ್ತು ಅದು ಅಂತ ಹೇಳಿದ್ದಾರೆ. ಇನ್ನೊಂದು ಏನು ಅಂದರೆ, ಅವರು ಭಾವವನ್ನು ಪ್ರಾಮುಖ್ಯತವಾಗಿ ತೋರಿಸಿರೋದು. ಯಾಕಂದರೆ ರಾಮನೊಟ್ಟಿಗೆ ಅವರು ಸಂಗೀತ ಹಾಡ್ತಾ ಇರಲಿಲ್ಲ, ಅವರು ಸಂಗೀತವನ್ನೇ ಅವರ ಜೀವನವಾಗಿ ಮಾಡ್ಕೊಂಡ್ಬಿಟ್ಟಿದ್ರು. ಅವರು ಬಾಡ್ತಾ ಇದ್ದಿದ್ದು ಸಂಗೀತ ಹಾಡೋದಕ್ಕಲ್ಲ, ಅವರ ಜೀವನವೇ ಸಂಗೀತವಾಗಿ ಇದು ಮಾಡ್ಕೊಂಡ್ಬಿಟ್ಟಿದ್ರು. ಇದೇ ನಾವು ಅದರಲ್ಲಿ ಕಲಿಬೇಕಿರುವಂಥದ್ದು. ನಾವು ಮಾಡುವ ಕಾರ್ಯದಲ್ಲಿ ಭಗವಂತನನ್ನು ಕಾಣಬೇಕು. ಯಾಕಂದರೆ ಇವತ್ತು ದುಡ್ಡಿರುತ್ತೆ, ಇವತ್ತು ಫೇಮ್ ಇರುತ್ತೆ, ಇವತ್ತು ಹೆಸರು ಮಾಡ್ಬೋದು, ದುಡ್ಡಿರುತ್ತೆ, ನಮಗೆ ಏನು ಬೇಕೋ ಆಸ್ತಿ ಎಲ್ಲ ಇರುತ್ತೆ, ಆದರೆ ಅದು ಶಾಶ್ವತ ಅಲ್ಲ. ನಮಗೆ ಶಾಶ್ವತವಾಗಿ ಉಳಿಯೋದು ಏನು ಅಂದರೆ ಆ ಭಕ್ತಿ ಒಂದೇ, ಆ ನಾಮ ಜಪ ಒಂದೇ, ಭಾವ ಒಂದೇ. ಆ ಭಾವವನ್ನು ನಾವು ನಮ್ಮಲ್ಲಿ ತಂದು ನಮ್ಮಲ್ಲಿ ಅದನ್ನು ಅಳವಡಿಸಿ ಆ ರಾಮ ದೇವರಲ್ಲಿ ನಾವು ಶರಣಾಗಬೇಕು ಅನ್ನೋದನ್ನು ಇಲ್ಲಿ ಅವರು ತೋರಿಸ್ಕೊಡ್ತಾರೆ. ನಮ್ಮ ಶರಣಾಗತಿಯ ಸಂಗತಿಯನ್ನು ಅವನು ನೋಡ್ತಾನಂತೆ ಭಗವಂತ. ಶರಣಾಗಿದ್ದಾರೆ ಅಂದಾಗ ಬಂದು ಅವನೇ ನಮ್ಮನ್ನು ಇದು ಮಾಡ್ತಾನೆ, ಅವನು ನಮಗೆ ಆಶೀರ್ವದಿಸಿ ನಮಗೇನು ಬೇಕೋ ಆ ದಾರಿಯಲ್ಲಿ ಕರ್ಕೊಂಡು ಹೋಗ್ತಾನೆ, ನಮ್ಮ ಮಾರ್ಗದರ್ಶನವನ್ನು ಮಾಡ್ತಾರೆ ಅಂತ ಇವರು ತ್ಯಾಗರಾಜರು ಇಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಹೀಗೆ ತ್ಯಾಗರಾಜನ ಕೀರ್ತನೆಯನ್ನು ನಾವೆಲ್ಲ ಕೇಳಿಸ್ಕೋಬೇಕು. ಆದಷ್ಟು ಇವತ್ತಾದರೂ ಒಂದು 2-3 ಕೀರ್ತನೆಗಳನ್ನು ಕೇಳಿಸ್ಕೊಳ್ಳಿ. ತುಂಬ ಒಳ್ಳೆ ಕೀರ್ತನೆಗಳಿದೆ. ನಮ್ಮ MS ಸುಬ್ಬಲಕ್ಷ್ಮಿ ಅವರು ಹಾಡಿದ್ದಾರೆ, ಇನ್ನು ಬಾಲ್ಮುರಳಿ ಕೃಷ್ಣ ಅವರು ಹಾಡಿದ್ದಾರೆ ಅವರು, ಮತ್ತು ಶಂಕರಾಭರಣಮಲ್ಲಿ ಬರುವಂಥ ಕೆಲವೊಂದು ಹಾಡುಗಳೆಲ್ಲ ತ್ಯಾಗರಾಜರ ಕೀರ್ತನೆಗಳೇ. ಆ ಪಿಕ್ಚರ್ ಬಂದಿರೋದ್ರಲ್ಲಿ ಅದನ್ನೆಲ್ಲ ನಾವು ಕೇಳಿಸ್ಕೊಂಡು ಆ ಸಂಗೀತದ ಮಹಿಮೆಯನ್ನು ನಾವು, ಯಾಕಂದರೆ ನೋಡಿ ನಮ್ಮ ಭಕ್ತಿ ಹೇಗಿರಬೇಕು ಅಂದರೆ, ಫಸ್ಟು ನಾವು ಪೂಜೆ ಮಾಡ್ತೀವಂತೆ, ಆಮೇಲೆ ನಾಮ ಜಪ ಮಾಡ್ತೀವಂತೆ, ಅದೆಲ್ಲ ಆದಮೇಲೆ ಅವನನ್ನೇ ನೆನೆಸ್ಕೊಂಡು ಹಾಡಕ್ಕೆ ಶುರು ಮಾಡ್ತೀವಂತೆ. ಅದು ಒಂದೊಂದು ಲೆವೆಲ್ ಅಂತೆ ಭಕ್ತಿಯಲ್ಲಿ. ನಾನು ನಿಮಗೆ ನವವಿಧ ಭಕ್ತಿಯ ಸಂಕೇತವನ್ನು ಹೇಳಿದ್ದೀನಿ. ಪ್ರಹ್ಲಾದದ ಚರಿತ್ರೆ ಹೇಳಿದಾಗ, ಭಾಗವತದಲ್ಲಿ ಪ್ರಹ್ಲಾದ ಕಥೆ ಹೇಳಿದಾಗ ನವವಿಧ ಭಕ್ತಿಯ ಬಗ್ಗೆ ಪ್ರಹ್ಲಾದರು ಹೇಳಿದ್ದಾರೆ. ಆ ನವವಿಧ ಭಕ್ತಿಯನ್ನು ಇವರು ಪಾಲಿಸಿದ್ದಾರೆ ಅಂತ ಇಲ್ಲಿ ನಮಗೆ ತೋರಿಸೋದು. ಹೀಗೆ ಈ ತ್ಯಾಗರಾಜರ ಮಹಿಮೆ ನಾವು ಕೇಳಿಸ್ಕೊಂಡು ಈಗಲೂ ಅವರ ಮಹಿಮೆಯನ್ನು ಹೊಗಳೋದಕ್ಕೆ ತಿರುವಾಯೂರಲ್ಲಿ, ತಂಜಾವೂರು ಡಿಸ್ಟ್ರಿಕ್ಟಲ್ಲಿ ತಿರುವಾಯೂರಲ್ಲಿ ಜನವರಿಯಲ್ಲಿ ತ್ಯಾಗರಾಜ ಆರಾಧನೆ ಅಂತ ನಡೆಯುತ್ತೆ. 3 ದಿವಸ ಬರೀ ಅವರ ಸಂಕೀರ್ತನೆ ಬಿಡದೆ ಹಾಡ್ತಾರಂತೆ ಜನ. ಅಲ್ಲಿ ಎಲ್ಲೆಲ್ಲಿಂದನೋ ಹೋಗ್ತಾರಂತೆ, ಹೋಗಿ ಹಾಡೋರಂತೆ. ಮತ್ತು ಇವರು ತ್ಯಾಗರಾಜರು ವೀಣೆಯನ್ನು ಕಲ್ತಿದ್ರು, ಯಾಕಂದರೆ ಅವ್ರ ತಾತ ವೀಣೆಗಾರರು, ವೀಣೆ ಕಲ್ತಿದ್ರಂತೆ. ಮತ್ತು ಅವರು ಡ್ಯಾನ್ಸಲ್ಲೂ ಇಂಟ್ರೆಸ್ಟ್ ಇತ್ತಂತೆ, ಕಲೆಗಳು ಇಂಟ್ರೆಸ್ಟ್ ಇದ್ದರು. 2 ಡ್ಯಾನ್ಸ್ ಡ್ರಾಮಾವನ್ನು ಅವರು ರಚನೆ ಮಾಡಿದ್ರಂತೆ, ಮಾಡಿ ಅದನ್ನೆಲ್ಲ ಮಾಡಿಸಿದ್ರಂತೆ ಹಲವು ಕಡೆಯಲ್ಲಿ. ಅದೆಲ್ಲ ತಾತ್ಕಾಲಿಕ, ಜಾಸ್ತಿ ಮಾಡಲಿಲ್ಲ, ಅದನ್ನು 1-2-3 ಸಲ ಮಾಡಿಬಿಟ್ಟು ಮತ್ತೆ ಸಂಕೀರ್ತನೆಯಲ್ಲೇ ಅವರು ತೊಡಗಿಸ್ಕೊಂಡ್ರು ಅಂತ ಹೇಳಿ. ಹೀಗೆ ತ್ಯಾಗರಾಜರ ಭಕ್ತಿ ಈಗ ರೀಸೆಂಟಾಗಿ ಈಗಲೂ ಅವ್ರ ಹೆಸರುಗಳು ಅಷ್ಟು ಫೇಮಸ್ ಆಗಿದೆ. ಈಗಲೂ ನಾವು ಅವ್ರ ಹೆಸರನ್ನ ಕೇಳಿಸ್ಕೋತೀವಿ ಅಂದರೆ ಅದು ರಾಮನ ಮಹಿಮೆನೇ. ಇಮ್ಯಾಜಿನ್, ನಾನು 1 ಕೋಟಿ ರಾಮ ಜಪ ಮಾಡಬೇಕು ಅಂದ್ರೇ ಆಗ್ತಾಯಿಲ್ಲ. ಈಗ ಅವರು 96 ಕೋಟಿ ಜಪ ಮಾಡಿದ್ದಾರೆ ಅಂದರೆ ರಾಮನ ಅವನಿಗೆ ಒಲಿದೇ ಇರೋನಲ್ಲ. ವಾಲ್ಮೀಕಿ ಅಂಶವಾದ ಆ ತ್ಯಾಗರಾಜರನ್ನು ನಾವು ಸದಾ ನೆನೆಸ್ಕೋಬೇಕು ಅಂತ ಹೇಳಿ ಇವತ್ತಿನ ಕಥೆಯನ್ನು ಇಲ್ಲಿ ಮುಗಿಸೋಣ. ಮುಂದೆ ಚೊಕ್ಕಮೇಳ ಅನ್ನೋ ಒಬ್ಬ ಭಕ್ತ, ಚೊಕ್ಕಮೇಳ ಅನ್ನೋ ಭಕ್ತ, ಅವನ ಮಹಿಮೆ ಎಷ್ಟು ಚೆನ್ನಾಗಿದೆ, ಅವನ ಕತೆ ಎಷ್ಟು ಚೆನ್ನಾಗಿದೆ ಅಂತ ನೀವು ಕೇಳಿಸ್ಕೋಬೇಕು. ಯಾಕಂದರೆ ಅದು ನಮ್ಮ ಮನಸ್ಸನ್ನೇ ಅಲುಗಾಡಿಸುತ್ತೆ ಅಂಥ ಕತೆ. ಆ ಕಥೆಯನ್ನು ನಾವು ಮುಂದಿನ ವಾರದಲ್ಲಿ ಕೇಳಿಸ್ಕೊಂಡು. ಚೊಕ್ಕಮೇಳ. ಹರೇ ಹರೇ ಮೇ
ಹರಪಾತಕಾನಿ ಹರೇ ಹರೇ ಮೇ ಕುರು ಮಂಗಳಾನಿ ಹರೇ ಹರೇ ಮೇ ತವ ದೇಹಿ ದಾಸ್ಯಂ ಹರೇ ಹರೇ ಮೇ ತವ ಭಕ್ತಿರಸ್ತು ಹರೆಯೇ ನಮಃ ಹರೆಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.